ನಮಸ್ತೆ ಫ್ರೆಂಡ್ಸ್, ಇದೊಂದು ಆರೋಗ್ಯಕರವಾದ ಸರಳವಾದಂತಹ ಹಾಗೆ ರುಚಿಕರವಾದಂತಹ ಒಂದು ರೈಸ್ ರೆಸಿಪಿ. ಇದಕ್ಕೆ ಮೊದಲು ಕುಕ್ಕರ್ನಲ್ಲಿ ಒಂದು ಸೌಟ್ನಷ್ಟು ಎಣ್ಣೆ ಅಥವಾ ಬೆಣ್ಣೆಯನ್ನು ಹಾಕಿ ನಂತರ 3 ಟೊಮೆಟೊ 2 ಈರುಳ್ಳಿಯನ್ನು ಈ ರೀತಿ ಕತ್ತರಿಸಿ ಒಗ್ಗರಣೆಗೆ ಜೀರಿಗೆಯನ್ನು ಹಾಕಿ ನಂತರ ಇದನ್ನು ಕತ್ತರಿಸಿದ್ದನ್ನು ಹಾಕಿ ಆಮೇಲೆ ಇದನ್ನು ಚೆನ್ನಾಗಿ 1-2 ನಿಮಿಷಗಳ ಕಾಲ ಫ್ರೈ ಮಾಡಿ ನಂತರ ಹೆಸರು ಕಾಳನ್ನು ನೀವು ಮೊದಲೇ ನೆನೆಸಿಟ್ಕೊಂಡ್ರೂ ಅಡ್ಡಿಲ್ಲ ಅಥವಾ ಹಾಗೆ ಕೂಡ ಹಾಕಬಹುದು. ನಾನು 1-2 ತಾಸು ಮುಂಚೆ ನೆನೆಸಿಟ್ಕೊಂಡಿದ್ದೆ 1 ಲೋಟ ಹೆಸರು ಕಾಳು. ನಂತರ ಅದಕ್ಕೆ 1 ಲೋಟ ಅಕ್ಕಿಯನ್ನು ಹಾಕಿ ಚೆನ್ನಾಗಿ ತೊಳೆದು ತೆಗೆದಿಟ್ಕೊಳ್ಳಿ. ನಂತರ 1 ಇಂಚಿನಷ್ಟು ಶುಂಠಿಯನ್ನು ಕತ್ತರಿಸಿ ಈರುಳ್ಳಿ ಟೊಮೆಟೊಕ್ಕೆ ಹಾಕಿ ಹಾಗೆ ಖಾರ ಪುಡಿ, ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಖಾರ ಪುಡಿಯನ್ನು ಹಾಕಿ. ನಾನು ಎಲ್ಲ ಪಲಾವ್ಗಳಿಗೂ ಹೆಚ್ಚಾಗಿ ಚಕ್ಕೆ ಮತ್ತು ಲವಂಗ ಸಮ ಪ್ರಮಾಣದಲ್ಲಿ ಪುಡಿ ಮಾಡಿ ಇಟ್ಕೊಳ್ತೇನೆ. ಅದನ್ನು 1 ಚಮಚ ಪುಡಿಯನ್ನು ಹಾಕಿ ನಂತರ ಇದು ಪುದೀನ ಪೌಡರ್, ಪುದೀನ ನೆರಳಿನಲ್ಲಿ ಒಣಗಿಸಿ ಮಾಡಿದಂತಹ ಪೌಡರು, ಇದನ್ನು 1-1.5 ಚಮಚದಷ್ಟು ಹಾಕಿ ನೀವು ಪುದೀನ ಎಲೆಯನ್ನು ಕೂಡ ಇದಕ್ಕೆ ಬಳಸ್ಕೊಳ್ಬೋದು. ಸುಮಾರು 1 ಕಟ್ಟಾಗುವಷ್ಟು ಪುದೀನ ಎಲೆ. ನಂತರ ಈ ಅಕ್ಕಿ ಮತ್ತು ಹೆಸರು ಕಾಳನ್ನು ಅದಕ್ಕೆ ಹಾಕಿ ಚೆನ್ನಾಗಿ ಎಲ್ಲವನ್ನು ಸೇರಿಸಿ ಒಂದು ಸಲ ಫ್ರೈ ಮಾಡಿ ಮತ್ತು ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸಿ ಎಲ್ಲವನ್ನು ಸರಿಯಾಗಿ ಕೂಡಿಸಿ ನೀರನ್ನು ಹಾಕಿ. ನೀರನ್ನು ಈಗ ನಾವು ಎಷ್ಟು ಅಕ್ಕಿ ಮತ್ತು ಇದು ಸೇರಿ 2 ಲೋಟ ಹಾಕಿದರೆ ನೀರು ನೆನೆಸಿದ ಹೆಸರು ಕಾಳಾದರೆ 4 ಲೋಟ ಬೇಕು ಸಾಕು, ಇಲ್ಲಾಂದರೆ 5 ಲೋಟ ನೀರನ್ನು ಹಾಕಿ. ನಂತರ ಇದು ಚೆನ್ನಾಗಿ ಕುದಿಯಲು ಬಿಡಿ. ಎಲ್ಲವನ್ನು ಹಾಕಿದ ನಂತರ ನೀರನ್ನು ಹಾಕಿ ಸರಿಯಾಗಿ ಕೂಡಿಸಿ ಒಂದು ಸಲ ಕುದಿಯಲು ಬಿಡಿ. ಯಾಕೆಂದರೆ ಈ ಪುದೀನ ಪೌಡರ್ ಎಲ್ಲ ತಳದಲ್ಲಿ ಹೋಗಿ ಕುತ್ಕೊಳ್ಳುವಂಥ ಚಾನ್ಸ್ ಇರೋದ್ರಿಂದ ಅದನ್ನು ಒಂದು ಸಲ ಮುಚ್ಚಿ ಕುದಿಸಿ. ಕುದಿ ಬಂದ ನಂತರ ಕುಕ್ಕರ್ ಮುಚ್ಚಲನ್ನು ಹಾಕಿ ಕುಕ್ಕರ್ ಮುಚ್ಚಲು ಹಾಕಿ 2 ಅಥವಾ 3 ಸೀಟಿ ಹೊಡೆಸಿ. ನಿಮಗೆ ಜಾಸ್ತಿ ಬೇಯಬೇಕು ಅಂತಾದರೆ, ಅದು ಅನ್ನ ಕರಗಬೇಕು ಅಂತಾದರೆ 3 ಸೀಟಿ ಹಾಕಿಸಿ, ಇಲ್ಲಾಂದರೆ ಸಹಜವಾಗಿ ನಾವೆಲ್ಲ ಪಲಾವನ್ನು ಮಾಡಿದ ರೀತಿಯಲ್ಲಿ 2 ಸೀಟಿಯನ್ನು ಹಾಕಿದರೆ ಸಾಕು. ಇದು ತುಂಬ ಆರೋಗ್ಯಕರವಾದಂಥ ರೆಸಿಪಿ. ಇದಕ್ಕೆ ನೀವು ಮೇಲ್ಗಡೆಯಿಂದ ಕೊತ್ತಂಬರಿ ಸೊಪ್ಪನ್ನು ಕೂಡ ಕತ್ತರಿಸಿ ಹಾಕಬಹುದು, ಇಲ್ಲ ಹಾಗೆ ಸರ್ವ್ ಮಾಡಬಹುದು. ಇದು ತುಂಬ ಎಲ್ಲರೂ ಮಕ್ಕಳಿಂದ ಹಿಡಿದು ದೊಡ್ಡವರು ಕೂಡ ಇಷ್ಟಪಡುವಂತಹ ಒಂದು ಆರೋಗ್ಯಕರವಾದಂಥ ರೆಸಿಪಿ ಆಗಿರೋದ್ರಿಂದ ಇದನ್ನು ನೀವು ಒಂದು ಸಲ ಟ್ರೈ ಮಾಡಿ ನಿಮ್ಮವ್ರ ಜೊತೆ ಹಂಚಿಕೊಳ್ಳಿ. ಥ್ಯಾಂಕ್ ಯು.